ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಸೀರಿಯಲ್ಸ್ ಅಂತೆ ಅಪ್ಡೇಟ್ಗೆ ಸ್ವಾಗತ. ಫ್ರೆಂಡ್ಸ್, ಆಸೆ ಧಾರಾವಾಹಿಯಲ್ಲಿ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಆಸೆ ಧಾರಾವಾಹಿಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಶ್ರುತಿ ಸೊಳ್ಳೆ ಬೇಟೆಡ್ಕೊಂಡ್ಬಿಟ್ಟು ಸೊಳ್ಳೆ ಹೊಡ್ಕೊಂತ ರೂಮಿಂದ ಹಾಲ್ಗೆ ಬರ್ತಾರೆ. ಆಗ ಅವರು ಒಂದು ಸ್ಕರ್ಟ್ ಹಾಕ್ಕೊಂಡಿರ್ತಾರೆ, ಅಂದರೆ ಫ್ರ್ಯಾಕ್ ಥರ ಹಾಕ್ಕೊಂಡಿರ್ತಾರೆ. ಅವ್ರಿಗೆ ಗೊತ್ತಾಗೋದಿಲ್ಲ ಹಾಲಲ್ಲಿ ಯಾರಿದ್ದಾರೆ ಅಂತ ಹೇಳಿಬಿಟ್ಟು ಸೊಳ್ಳೆ ಹೊಡ್ಕೊತ ಹಾಲ್ಗೆ ಬರ್ತಾರೆ. ಆಗ ಅಲ್ಲಿ ರಂಗನಾಥ್ ಅವರು ಮತ್ತು ಶಾಂತಿ ಅವರು ನಿಂತ್ಕೊಂಡಿರ್ತಾರೆ. ರಂಗನಾಥ್ ಅವರು ಅದನ್ನು ನೋಡಿಬಿಟ್ಟು ಮುಜುಗರ ಪಟ್ಕೊಂಡು ಅವರು ಹಿಂದೆ ತಿರುಗಿ ನಿಂತ್ಕೊತಾರೆ. ಆದರೆ ಶ್ರುತಿಗೆ ಅದು ಗೊತ್ತಾಗೋದಿಲ್ಲ. ಶ್ರುತಿ ಹಂಗೆ ಸೊಳ್ಳೆ ಹೊಡ್ಕೊತ ಹಾಲ್ಗೆ ಬರ್ತಾರೆ. ಆಮೇಲೆ ಶಾಂತಿಯವ್ರು ಇದ್ಬಿಟ್ಟು, ಶಾಂತಿ ರೋಹಿಣಿಯವ್ರು ಯಾಕೆ ಮಾವ ಆ ಕಡೆ ತಿರ್ಕೊಂಡ್ರಲ್ಲ ಅಂತ ಹೇಳಿಬಿಟ್ಟು ಅವ್ರು ಈ ಕಡೆ ನೋಡ್ತಾರೆ. ಆಗ ಶ್ರುತಿ ಈ ಕಡೆ ಸೈಡಿಂದ ಬರ್ತಾರೆ. ಅದನ್ನು ನೋಡಿಬಿಟ್ಟು ಶಾಂತಿಯವರು ಶ್ರುತಿ ಹತ್ರ ಹೋಗ್ತಾರೆ. ಶಾಂತಿ ಬಂದ್ಬಿಟ್ಟು ಏನಮ್ಮ ಶ್ರುತಿ ಇದು ಅಂತ ಕೇಳ್ತಾರೆ. ಆಗ ಏನತ್ತೆ ಅಂತ ಹೇಳ್ತಾರೆ. ಏನಮ್ಮ ಇದು ಡ್ರೆಸ್ಸು ಅಂತ ಕೇಳ್ತಾರೆ. ಅದಕ್ಕೆ ಶ್ರುತಿಯವರು ಏನಾಗಿದೆ ಅತ್ತೆ ಡ್ರೆಸ್ಗೆ ಅಂತ ಕೇಳ್ತಾರೆ. ಆಗ ತುಂಬ ಕಂಫರ್ಟಬಲ್ ಆಗಿದೆ ಅತ್ತೆ ಡ್ರೆಸ್ಸು ಇದು ಅಂತ ಹೇಳ್ತಾರೆ. ಆಗ ರೋಹಿಣಿ ಮುಖ ನೋಡ್ತಾರೆ ಶಾಂತಿಯವರು. ರೋಹಿಣಿ ಇದ್ಬಿಟ್ಟು ಆಗಲ್ಲ ಶ್ರುತಿ ಅಂತ ಹೇಳಕ್ಕೆ ಬರ್ತಾರೆ. ಆಗ ಶ್ರುತಿ ಇದ್ಬಿಟ್ಟು ಪ್ಲೀಸ್ ನನ್ನನ್ನು ನೀವು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಬೇಡಿ ಅಂತ ಹೇಳ್ತಾರೆ. ಆಗ ರೋಹಿಣಿಯವರು ಸುಮ್ಮನಾಗ್ತಾರೆ. ಆಗ ಶಾಂತಿಯವರಿದ್ದು ಆಗಲ್ಲ ಶ್ರುತಿ ಅದು ಆಗಲ್ಲಮ್ಮ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಬರ್ತಾರೆ. ಅವಾಗ ಇದ್ಬಿಟ್ಟು ಮೀನಾ ಬರ್ತಾರೆ. ಅತ್ತೆ ನಾನು ಮಾತಾಡ್ತೀನತ್ತೆ ಅಂತ ಹೇಳಿ ಮೀನವ್ರು ಹೇಳ್ತಾರೆ. ನೀನೇನೇ ಮಾತಾಡ್ತೀಯಾ ಅವಳ ಹತ್ರ ಅಂತ ಹೇಳಿಬಿಟ್ಟು ಶಾಂತಿ ಅಂತಾರೆ. ಆಗ ಮೀನಾ ಅತ್ತೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ ಅತ್ತೆ. ಆಗ ಮೀನಾ ಅವರು ಶ್ರುತಿನ ಕೈ ಹಿಡ್ಕೊಂಡು ಹಾಲ್ಗೆ ಕರ್ಕೊಂಡು ಹೋಗ್ತಾರೆ. ಬಾ ಶ್ರುತಿ ಅಂತ ಹೇಳಿಬಿಟ್ಟು ಆಗ ಶ್ರುತಿಯವ್ರು ಹೋಗ್ತಾರೆ. ಶ್ರುತಿ, ನಿಮ್ಮ ಮನೆಯಲ್ಲಿ ನೀನು ನಿಮ್ಮ ಅಪ್ಪ ಅಮ್ಮ ಮಾತ್ರ ಇದ್ದಿದ್ದು, ಮಕ್ಕಳು ಹೇಗಿದ್ರು ಅಪ್ಪ ಅಮ್ಮನಿಗೆ ಏನು ಅನಿಸೋದಿಲ್ಲ, ಬೇರೆ ಕಡೆ ಇದ್ದಾಗ ಅಂತಾರೆ. ಆಗ ಶ್ರುತಿ ಬೇರೆ ಕಡೆ ಎಲ್ಲಿದ್ದೀನಿ ಮೀನವ್ರೆ, ಇದು ಅಪ್ಪ ಅಮ್ಮ ಇರೋ ಮನೆ ಹಾಗೆ ಅಲ್ವಾ ಅಂತ ಅಂತಾರೆ. ಆಗ ಮೀನಾ ಇದ್ಬಿಟ್ಟು ಊಟ ತನ್ನಿಚ್ಛೆ ನೋಟ ಪರರಿಚ್ಛೆ ಕೇಳಿಲ್ವಾ ಅಂತ ಹೇಳ್ತಾರೆ. ಊಟ ನಾಲ್ಗೆಗೆ ಇಷ್ಟ ಆಗೋ ಥರ ಇರಬೇಕು, ಆದರೆ ನೋಟ 10 ಜನಕ್ಕೆ ಇಷ್ಟ ಆಗೋ ಥರ ಇರಬೇಕು. ನೀನು ರವಿ ಇಬ್ಬರು ಇದ್ದಾಗ ನೀವು ಕಂಫರ್ಟಾಗೇ ಇರಿ, ಆದರೆ 10 ಜನ ಅವ್ರ ಜೊತೆಗಿದ್ದಾಗ ನೀವು ಅವ್ರಿಗೆ ಕಂಫರ್ಟ್ ಆಗೋ ಥರ ಇರಬೇಕು ಅಂತ ಹೇಳಿಬಿಟ್ಟು ಮೀನವರು ಹೇಳ್ತಾರೆ. ಆದರೆ ಯಾವುದೇ ಗಂಡಸಿನ ಮುಂದೆ ನಿಂತ್ಕೊಂಡು ಕಣ್ಣನ್ನು ನೋಡಿ ಮಾತಾಡೋ ಥರ ಇರಬೇಕು. ಅಂದರೆ ಭಾವಂದ್ರಿರ್ತಾರೆ, ಅಕ್ಕಂದ್ರಿರ್ತಾರೆ, ಇವ್ರಿಗೆಲ್ಲ ಮುಜುಗರ ಆಗೋ ಥರ ಇರಬಾರ್ದು. ಮಾವ ಬೇಜಾರು ಮಾಡ್ಕೊಂಡಿದ್ದಾರೆ, ನಾವು ಏನೇ ಮಾಡಿದರೂ ಜನಕ್ಕೆ ಖುಷಿ ಆಗೋ ಥರ ಇರಬೇಕು, ಮುಜುಗರ ಆಗೋ ಥರ ಇರಬಾರ್ದು ಅಂತ ಹೇಳ್ಬಿಟ್ಟು ಮೀನವರು ಹೇಳ್ತಾರೆ. ಆಗ ಶ್ರುತಿಯವರು ಇದ್ಬಿಟ್ಟು ತಪ್ಪೋ ಸರಿಯೋ ಆದರೆ ನಿಮ್ಮ ಮಾತು ಬೆಲೆ ಕೊಡಬೇಕು, ಕೇಳಬೇಕು ಅಂತ ಅನ್ನಿಸ್ತಾ ಇದೆ, ಇರಿ ಬರ್ತೀನಿ ಅಂತ ಹೇಳಿಬಿಟ್ಟು ಶ್ರುತಿಯವರು ರೂಮ್ಗೆ ಹೋಗ್ತಾರೆ. ಆಗ ಶಾಂತಿ ಹೇಳ್ತಾರೆ ರೋಹಿಣಿ ಹತ್ರ, ಈ ಶ್ರುತಿ ಯಾರ ಮಾತು ಕೇಳದೆ ಇರೋಳು, ಯಾರಿಗೂ ಬೆಲೆ ಕೊಡದೆ ಇರೋಳು, ಈ ಮೀನಿಗೆ ಹೆಂಗೆ ಬೆಲೆ ಕೊಡ್ತಾಳೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆಗ ರೋಹಿಣಿ ಇದ್ಬಿಟ್ಟು ಅವ್ರು ಹೇಳಿದ್ದು ಸರಿ ಇದೆಯಲ್ವತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಎಲ್ಲಿಂದ ಕಲ್ತ್ಕೊಂಡ್ಲು ಈ ಮೀನಾ ಇಷ್ಟೊಂದು ಮಾತಾಡೋದನ್ನ ಅಂತ ಹೇಳಿಬಿಟ್ಟು ಶಾಂತಿ ಹೇಳ್ತಾಳೆ. ಆಗ ಶ್ರುತಿ ಮೈ ತುಂಬ ಬಟ್ಟೆ ಹಾಕ್ಕೊಂಡು ಬಂದು ಅವ್ರ ಮುಂದೆ ನಿಂತ್ಕೊತಾಳೆ. ಆಗ ಶ್ರುತಿ ಇದ್ಬಿಟ್ಟು ಇದು ಓಕೆನಾ ಅಂತ ಹೇಳ್ತಾರೆ. ಆಗ ಮೀನಾ ಕೂಡ ಖುಷಿ ಪಡ್ತಾಳೆ, ಖುಷಿಯಿಂದ ಹ್ಞೂ ಅಂತ ಹೇಳ್ತಾಳೆ. ಆಗ ರಂಗನಾಥ್ ಅವರು ಖುಷಿ ಪಡ್ತಾರೆ. ಈ ಕಡೆ ತಿರುಗಿ ಮಾತಾಡ್ತಾರೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಆಗ ಸಪೋರ್ಟ್ ಮಾಡಿ, ಆಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ.